ಅದಕ್ಕೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೆ ಇಲ್ಲಿ ಉಪಸ್ಥಿತಿ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಹಾಗೆ ನಮ್ಮ ಮೀಡಿಯಾ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ಇಲ್ಲಿ ಬಂದು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೊಂದು ಜನ ಸಾಧಕರಿದ್ದಾರೆ, ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಇವ್ರುಗಳ ಮುಂದೆ ಬಂದು ನಾವು ನಿಂತ್ಕೊಂಡಾಗ ಅವ್ರ ಸಾಧನೆ ಮುಂದೆ ನಮ್ಮದೇನೂ ಇಲ್ಲ ಅನಿಸುತ್ತೆ. ಸೊ ಇಲ್ಲಿಗೆ ಕರೆಸ್ಕೊಂಡಿದ್ದಂಥ ನನಗೆ ಝೀ ಕನ್ನಡ ನ್ಯೂಸ್ ವಾಹಿನಿ ಹಾಗೆ ಝೀ ತಂಡದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತು ನಮ್ಮ ತಂದೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ಕೊಟ್ಟಿರೋದು, ಅದರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಹಾಗೆ ನನ್ನ ಫೇವ್ರೆಟ್ ನಟಿ ಜಯಮಾಲ ಆಂಟಿ, ಅವ್ರ ಜೊತೆ ಸ್ಟೇಜ್ ಹಂಚ್ಕೋತಾ ಇದ್ದೀನಿ. ಕುಮಾರ್ ಬಂಗಾರಪ್ಪ ಸರ್ ಇದ್ದಾರೆ, ಹಾಗೆ ನಮ್ಮ ರೀಶ್ಮಾ ನಾಣಯ್ಯವರು, ಪ್ರತಿಯೊಬ್ಬರ ಜೊತೆ ನಾನು ಸ್ಟೇಜ್ ಹಂಚ್ಕೊಂಡಿದ್ದೆ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ತಮ್ಮ ಸಾಧನೆಗೆ ನನ್ನ ಬೆಸ್ಟ್ ವಿಶಸ್. ಹಿಂಗೆ ಇನ್ನೂ ಮುಂದೆ ಸಾಧನೆ ಮಾಡ್ತಾಯಿರಿ. ನಮ್ಮ ಒಂದು ಎನ್ಕರೇಜ್ಮೆಂಟ್ ನಮ್ಮ ಕಡೆಯಿಂದ ಏನು ಬೇಕು ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ಏನು ಬೇಕು ಅನ್ನೋದು ನಾವು ಯಾವಾಗಲೂ ಸದಾ ನಮ್ಮ ಅಧ್ಯಕ್ಷರಲ್ಲೇ ಇದ್ದಾರೆ. ಸೊ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆದಿತ್ಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದೆರಡು ಮಾತುಗಳನ್ನು ಆಡಿದರು. ಜೊತೆಗೆ ಈಗ ನಿರ್ಗಮಿಸಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಸ್ಥಿತಿಗಾಗಿ.